ನಮಸ್ತೆ ಆತ್ಮೀಯರೇ, ನಾನು ಉಷಾ ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ನಿಂದ. ನಾವು ಅವರ ಮಹರ್ಷಿಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಅಮರವಾಣಿ ಅನ್ನುವಂತಹ ಪುಸ್ತಕದಿಂದ ಸಾಕಷ್ಟು ವಿಷಯಗಳನ್ನು ಅವ್ರ ಬಗ್ಗೆ ಅರ್ಥಕೊಂಡಿದ್ದೀವಿ. ಆದ್ರೂ ಕೆಲವರು ಅವರ ಜೀವನ ಚರಿತ್ರೆಯನ್ನು, ಅವ್ರ ಪರ್ಸ್ನಲ್ ಲೈಫನ್ನ ಬಗ್ಗೆ ನಮಗೆ ಹೇಳಿ ಅಂತ ಹೇಳಿದರು. ಹಾಗಾಗಿ ಅವರ ಧರ್ಮಪತ್ನಿಯಾದಂತಹ ಪೂಜ್ಯ ಗುರುಪತ್ನಿ ಶ್ರೀಮತಿ ಸುಶೀಲಾಬಾಯಿ ಅವರ ಮಾತುಗಳಿಂದ, ಅವರ ಮಾತೇ ಆಗಿರುವಂತಹ ಅವರ ಜೀವನದ ಚರಿತ್ರೆನ ಅವರ ಅಮ್ಮನವರ ನೆನಪಿನ ಆಳದಿಂದ ಆಯ್ದು ಹಲವು ಘಟನೆಗಳನ್ನು ನಿರೂಪಣೆಯನ್ನು ಈ ಸ್ವಾಧ್ಯಾಯದ ಮೂಲಕ ನಾನು ತಿಳಿಸ್ತಾ ಹೋಗ್ತೀನಿ. ಒಂದು ಕಿವಿ ಮಾತೇನು ಅಂತಂದರೆ, ಅಹಂ, ನಾನು ಎನ್ನುವುದು ಅಹಂಕಾರ ಕೆಲಸ ಮಾಡದೇ ಇದ್ದಾಗ ಉಂಟಾಗುವ ಸ್ಥಿತಿಯೇ ಸಮಾಧಿ. ಎಷ್ಟು ಸುಂದರವಾದ ಮಾತಲ್ಲ. ನಮ್ಮ ಈ ಪುಸ್ತಕದ ಹೆಸರು ದೈವ ಪುರುಷ ಸದ್ಗುರು ಶ್ರೀ ಅಂಬರೀಷರ ದಿವ್ಯ ಚರಿತ್ರೆ ಅಂತಿದೆ. ನಾವು ಆ ದೈವಿಕ ಮಹಾತ್ಮನ ಬಗ್ಗೆ ಪೂಜ್ಯ ಗುರುಪತ್ನಿ ಶ್ರೀಮತಿ ಸುಶೀಲಾಬಾಯಿ ಅವರ ಮಾತುಗಳಲ್ಲಿ ಆಲಿಸ್ತಾ ಹೋಗ್ತಾ ಇದ್ದೀವಿ. ಹರಿ ಓಂ. ಶ್ರೀ ಸದ್ಗುರು ಚರಣಾರವಿಂದಗಳಿಗೆ ನಮನಗಳು. ಮಹರ್ಷಿ ವಿಶ್ವಾಮಿತ್ರರಿಗೆ, ಮಾರ್ಕಂಡೇಯ ಮಹರ್ಷಿಗಳಿಗೆ, ಅತ್ರಿ ಮಹರ್ಷಿಗಳಿಗೆ, ಸರ್ವ ಋಷಿಗಳಿಗೆ, ಸಪ್ತ ಋಷಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ತಿಳಿಸ್ತಾ ಪುಸ್ತಕವನ್ನು ಓದುವುದು ಆರಂಭ ಮಾಡೋಣ. ಮಹರ್ಷಿಗಳು, ಋಷಿಗಳು ಅಂದರೆ ಚಿರಂಜೀವಿಗಳು. ಅವರ ಆತ್ಮ ಈ ಜಗತ್ತಿನ ಒಳಿತಿಗಾಗಿ ಸದಾ ಕಾರ್ಯಶೀಲವಾಗಿರುತ್ತೆ. ಕೆಲವೊಮ್ಮೆ ಸೂಕ್ಷ್ಮದಲ್ಲೂ, ಕೆಲವೊಮ್ಮೆ ದೇಹದ ಸಮೇತವಾಗಿ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವರ ಕೆಲಸಗಳನ್ನು, ಋಷಿ ಕಾರ್ಯವನ್ನು ನಿರಂತರವಾಗಿ ಅವರು ಮಾಡುತ್ತಲೇ ಇರ್ತಾರೆ. ಅಂದರೆ ನಮ್ಮ ಗಮನಕ್ಕೆ ಬರುತ್ತೆ ಇಲ್ಲ ಅನ್ನೋದು ಇಲ್ಲಿ ಮುಖ್ಯ ಅಲ್ಲ. ಹಾಗೆ ಅವ್ರ ಕೆಲಸ ಅವರು ಮಾಡ್ತಾ ಹೋಗ್ತಾ ಇರ್ತಾರೆ. ಕೃತಯುಗ, ತ್ರೇತ, ದ್ವಾಪರ ಯುಗಗಳಲ್ಲಿ ಮಾನವರಿಗೂ ಋಷಿಗಳಿಗೂ ನಿಕಟ ಸಂಪರ್ಕವಿರ್ತಾ ಇತ್ತು. ಕಾಲ ಬದಲಾಗುತ್ತಿದ್ದಂತೆ ಮತ್ತು ಧರ್ಮ ಈ ಭೂಮಿಯ ಮೇಲೆ ಕ್ಷೀಣಿಸುತ್ತಿದ್ದಂತೆ ಋಷಿಗಳ ಸಂಪರ್ಕ ವಿರಳವಾಗಿ ಕಲಿಯುಗದ ಅಂತ್ಯದ ವೇಳೆಗೆ ಕೆಲವೇ ಮಂದಿ ಶುದ್ಧಾತ್ಮರು ಮಾತ್ರ ಋಷಿಗಳೊಡನೆ ಸಂಪರ್ಕ ಹೊಂದಬಲ್ಲವರಾಗಿರುತ್ತಾರೆ. ಆದರೆ ಕೆಲವ್ರಿಗೆ ಮಾತ್ರ ಆ ಋಷಿಗಳನ್ನು ಸಂಪರ್ಕ ಮಾಡೋದಕ್ಕೆ, ಭೇಟಿ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು ಶಕ್ತಿ ಉಳ್ಕೊಂಡಿರುತ್ತೆ ಅಂತ ಅರ್ಥ. ಆದರೂ ಮಾನವ ಕುಲವನ್ನು ಭೌತಿಕ ಜೀವನದ ಆಧ್ಯಾತ್ಮದ ಉನ್ನತಿಗೇರಿಸಲು ಅವರ ಪ್ರಯತ್ನ ಸತತವಾಗೇ ಇರುತ್ತೆ. ಅಂದರೆ ಒಬ್ಬ ಋಷಿ ಕಾರ್ಯಕರ್ತನ ಮೂಲಕ ಸಮಾಜದ ಪ್ರತಿಯೊಂದು ಪ್ರಜೆಯನ್ನು ಅವರು ಆ ಮೂಲಕ ಭೇಟಿ ಮಾಡಿ ಅವರಲ್ಲಿ ಜ್ಞಾನವನ್ನು, ಆತ್ಮದ ಅರಿವನ್ನು ಹೆಚ್ಚಿಸ್ತಾರೆ. ಆ ಧ್ಯಾನದ ಮಾರ್ಗಕ್ಕೆ ಕರ್ಕೊಂಬರೋದಕ್ಕೆ, ಆತ್ಮನ ನಮ್ಮ ಹುಟ್ಟಿನ ಉದ್ದೇಶ ಏನು ಅನ್ನೋದು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾನೇ ಇರ್ತಾರೆ. ಸಾಮಾನ್ಯ ಮಾನವರು ಲೌಕಿಕ ವಿಷಯಗಳಲ್ಲೇ ಸಂಪೂರ್ಣ ಆಸಕ್ತರಾಗಿರುತ್ತಾರೆ. ಅಂತೆಯೇ ಅವರು ಆಧ್ಯಾತ್ಮದಿಂದ ದೂರ ಇರುತ್ತಾರೆ. ಆಧ್ಯಾತ್ಮದ ವಿಷಯಗಳಲ್ಲಿ ನಿಜಕ್ಕೂ ಆಸಕ್ತರಾಗಿರುವ ಕೆಲವು ವ್ಯಕ್ತಿಗಳು ಮಾತ್ರ ಆಧ್ಯಾತ್ಮ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಲ್ಲರು ಅನ್ನುವಂತಹದ್ದು ನಮಗೆಲ್ಲ ತಿಳಿದೇ ಇದೆ, ಗೊತ್ತಿದೆ. ಮಾನವರನ್ನು ಆಧ್ಯಾತ್ಮಿಕವಾಗಿ ಚೇತನಗೊಳಿಸುವ ಕಾರ್ಯದಲ್ಲಿ ಮತ್ತು ಅವರನ್ನು ಮುಕ್ತಿ ಮಾರ್ಗದಲ್ಲಿ ಕೊಂಡೊಯ್ಯೋದರಲ್ಲಿ ನಮಗೆ
ಸಹಾಯ ಮಾಡಲು ಸೂಕ್ತವಾದ ಹಲವು ಮಹಾನ್ ವ್ಯಕ್ತಿಗಳನ್ನು ಮಾತ್ರ ಮಹರ್ಷಿಗಳು ಆರಿಸ್ಕೊಳ್ತಾರೆ. ಋಷಿ ಕಾರ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟ ವ್ಯಕ್ತಿಗಳಲ್ಲಿ ಅಂಬರೀಷವರ್ಮರು ಅಗ್ರಗಣ್ಯರಾಗಿದ್ದಾರೆ. ಮಹರ್ಷಿಗಳು ಅವರನ್ನು ಅಮರ ಅಂತ ಕರೀತಾ ಇದ್ರು. ಇವರು ವಿಶ್ವಾಮೈತ್ರಿ ಎಂಬುದು ವಿಶ್ವಾಮಿತ್ರ ಮಹರ್ಷಿಗಳ ಆದೇಶದ ಮೇರೆಗೆ ಸ್ಥಾಪಿಸಲಾದ ಒಂದು ವಿಶೇಷವಾದ ಆಧ್ಯಾತ್ಮಿಕ ಸಂಸ್ಥೆ. ವಿಶ್ವವ್ಯಾಪಿಯಾದ ಪ್ರೇಮ ಮತ್ತು ಸ್ನೇಹವೇ ಅದರ ಸಂದೇಶ ಮತ್ತು ಸಂಕೇತ. ಅಂದರೆ ಅಮರ ಗುರೂಜಿಯವರು ವಿಶ್ವಮೈತ್ರಿ ಅನ್ನುವಂತಹ ಸಂಸ್ಥೆಯನ್ನು, ಆಧ್ಯಾತ್ಮಿಕ ಸಂಸ್ಥೆಯನ್ನು ಸ್ಥಾಪಿಸಿದ್ರು. ಅದು ವಿಶ್ವಾಮಿತ್ರ ಮಹರ್ಷಿಗಳ ಆದೇಶದ ಮೇರೆಗೆ ಅಂತ ತಿಳಿಸ್ತಾರೆ. ಇದರ ಉದ್ದೇಶ ಎಲ್ಲೆಡೆಯೂ ಆನಂದವನ್ನು, ಎಲ್ಲರೂ ಆನಂದವಾಗಿ ಜೀವಿಸಬೇಕು ಅನ್ನೋದು, ಪ್ರೀತಿಯಿಂದ ಜೀವಿಸಬೇಕು ಅನ್ನೋದನ್ನು, ಸ್ನೇಹದಿಂದ ಜೀವಿಸಬೇಕು ಅನ್ನೋದನ್ನು ಹೇಳ್ಕೊಡೋದೇ ಇದರ ಉದ್ದೇಶ ಅಂತ ತಿಳಿಸ್ತಾರೆ. ಧ್ಯಾನ, ಯೋಗ, ಋಷಿ ಮಾರ್ಗದ ಅನುಸರಣೆ, ತತ್ಸಂಬದ್ಧ ಆಧ್ಯಾತ್ಮ ಚಟುವಟಿಕೆಗಳು, ಜ್ಞಾನ ಪ್ರಸರಣ ಇತ್ಯಾದಿಗಳು ಇಲ್ಲಿನ ಜೀವನ ಕ್ರಮ. ಈ ಸಂಸ್ಥೆಯ ಉದ್ದೇಶ ಇದಿಷ್ಟು. ಈ ಸಂಸ್ಥೆ ಇತರ ಸಂಘ ಸಂಸ್ಥೆಗಳಂತೆ ಅಲ್ಲ. ಇಲ್ಲಿ ಲೌಕಿಕತೆ ಮತ್ತು ಸ್ವಾರ್ಥಕ್ಕೆ ಅವಕಾಶ ಇಲ್ಲ, ಮಹತ್ವ ಇಲ್ಲ. ಸರಳತೆಯಿಂದ ತುಂಬಿದ ವಾತಾವರಣವನ್ನು ನಾವಿಲ್ಲಿ ನೋಡಬಹುದು. ಅಂಬರೀಷವರ್ಮರು ಸರಳ ಜೀವಿಗಳು, ಮಿತಭಾಷಿಗಳು, ಸ್ಥಿತಪ್ರಜ್ಞರು ಆಗಿದ್ದರು. ಆದರ್ಶ ವ್ಯಕ್ತಿಯಾಗಿದ್ದರು. ಮಹಾನ್ ಋಷಿಗಳ ಸೇವೆಗಾಗಿ ಸದಾ ಕಂಕಣಬದ್ಧರಾಗಿದ್ದರು. ಅಂಬರೀಷವರ್ಮರು ತಮ್ಮ ಜೀವಿತಾವಧಿಯಲ್ಲಿ ಮಾಡಿದ ಋಷಿ ಕಾರ್ಯಗಳ ವಿವರಣೆ ಅಮರವಾಣಿ ಪುಸ್ತಕದಲ್ಲಿ ಹೆಚ್ಚಾಗಿ ನಾವು ತಿಳ್ಕೋಬಹುದಾಗಿದೆ. ಅಂಬರೀಷರಂತೆಯೇ ಅವರ ಕುಟುಂಬದ ಸದಸ್ಯರು ಸಹ ತ್ಯಾಗಮಯಿಗಳಾಗಿದ್ದರು. ಅವರಲ್ಲಿ ಔದಾರ್ಯ ಎದ್ದು ಕಾಣ್ತಾ ಇತ್ತು. ಆದರಾತಿಥ್ಯಗಳಲ್ಲಿ ಅವರು ಅಗ್ರಗಣ್ಯರಾಗಿದ್ದರು. ಅವ್ರ ಫ್ಯಾಮಿಲಿ ಫುಲ್, ಮತ್ತು ಅದರಲ್ಲಿ ಅಪರಿಮಿತವಾದ ಆನಂದವನ್ನು ಕಾಣ್ತಾ ಇದ್ದರು ಆ ಕೆಲಸದಲ್ಲಿ ಅವರುಗಳು. ಅಂಬರೀಷವರ್ಮರ ಅಂದರೆ ಅಮರ ಗುರೂಜಿಗಳ ಸರಳತೆ, ಸೌಜನ್ಯತೆ ಮತ್ತು ಗಹನವಾದ ಅವರ ಆಧ್ಯಾತ್ಮ ಜ್ಞಾನ ಇದೆಯಲ್ಲ, ಅದು ಎಲ್ಲರನ್ನ ಆಕರ್ಷಿಸ್ತಾ ಇತ್ತು. ಜಾತಿ ಮತಗಳ ಭೇದ ಇಲ್ದಿರ, ಸ್ತ್ರೀ ಪುರುಷ ಎಂಬ ಭೇದ ಭಾವನೆಗಳಿಲ್ದಿರ, ಬಡವ ಬಲ್ಲಿದರೆಂಬ ತಾರತಮ್ಯ ಇಲ್ದಿರ, ಅಮರ ಗುರೂಜಿಗಳು ಎಲ್ಲರನ್ನ ಸಮಾನವಾಗಿ ಕಾಣ್ತಾ ಇದ್ದರು. ಸದಾ ಹಸನ್ಮುಖಿಯಾಗಿ ಶಾಂತ ಚಿತ್ತರಾಗಿ ಎಲ್ಲರನ್ನ ಭೇಟಿ ಮಾಡ್ತಾಯಿದ್ರು. ಎಲ್ಲರಿಗೂ ಉತ್ತರವನ್ನು ಕೊಡ್ತಾಯಿದ್ರು. ಒಂದೇ ಸರ್ತಿ ಅಮರ ಮಹರ್ಷಿಯವರನ್ನ ಭೇಟಿ ಆದರೆ ಆ ಗುರುಗಳನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲದೇ ಇರೋ ರೀತಿಯಲ್ಲಿ ಅವರ ಆ ನಗು, ಅವರ ಜೊತೆಯಲ್ಲಿದ್ದದ್ದು, ಆ ಪ್ರಭಾವಳಿ ಆಗ್ಬೋದು, ಆ ತರಂಗಗಳಾಗ್ಬೋದು, ಆ ರೀತಿ ಫೀಲ್ ಆಗ್ತಾಯಿತ್ತು. ಕಾಲ, ದೇಶ, ವರ್ತಮಾನಕ್ಕನುಗುಣವಾಗಿ ಹಾಗೂ ಅವರವರ ಕರ್ಮಾನುಸಾರ ಅನುಯಾಯಿ ಸಾಧಕರಿಗೆ ಋಷಿಗಳಿಂದ, ಅಂದರೆ ಅಂಬರೀಷವರ್ಮರಿಂದ, ಅಂದರೆ ಅಮರ ಗುರೂಜಿಗಳಿಂದ ಧ್ಯಾನ ದೀಕ್ಷೆಯನ್ನು ಕೊಡಲಾಗ್ತಾಯಿತ್ತು. ಜೊತೆಗೆ ಋಷಿ ಸಂಸ್ಕೃತಿಗನುಗುಣವಾಗಿ ಶಾರೀರಿಕ ಶಿಕ್ಷಣ, ಜ್ಯೋತಿಷ್ಯ, ಛಾಯಾ ಪುರುಷ ದರ್ಶನ, ಸೂಕ್ಷ್ಮ ಶರೀರಯಾನ ಇತ್ಯಾದಿ ವಿಶೇಷ ವಿದ್ಯೆಗಳನ್ನು ಹೇಳಿಕೊಡಲಾಗ್ತಾಯಿತ್ತು. ಅವರು ನಿರ್ವಹಿಸುತ್ತಿದ್ದ ಋಷಿ ಕಾರ್ಯ ವರ್ಣನೆ ಕೇಳುವವರಿಗೆ ಕುತೂಹಲಕಾರಿಯಾಗಿಯೂ ವಿಸ್ಮಯಕಾರಿಯಾಗಿಯೂ ಇರ್ತಾಯಿತ್ತು. ಅವರೆದುರು ಕುಳಿತಾಗ ಗಂಟೆಗಳು ನಿಮಿಷಗಳೋಪಾದಿಯಲ್ಲಿ ಕಳೆಯುತ್ತಿದ್ದವು. ಆ ರೀತಿಯಲ್ಲಿ ಅಮರ ಮಹರ್ಷಿಗಳ
ಮಾತು ಇರ್ತಾಯಿತ್ತು. ಕೌಜಲಗಿ ಸಂಸ್ಥಾನ ಮತ್ತು ದೇಸಾಯಿ ಮನೆತನ. ಬೆಳಗಾವಿ ಜಿಲ್ಲೆಯ ಕೌಜಲಗಿ ಎಂಬ ಊರು ಗೋಕಾಕ್ ಪಟ್ಟಣದಿಂದ ಸುಮಾರು 10-12 ಕಿಲೋಮೀಟರ್ಗಳ ದೂರದಲ್ಲಿದೆ. ಇದು ಕೌಜಲಗಿ ಸಂಸ್ಥಾನದ ಮುಖ್ಯಸ್ಥರ ವಾಸಸ್ಥಾನವಾಗಿತ್ತು ಮತ್ತು ಆಡಳಿತ ವ್ಯವಸ್ಥೆಯ ಕೇಂದ್ರವಾಗಿತ್ತು. ಇದು ಕ್ಷತ್ರಿಯ ವಂಶಸ್ಥರಿಗೆ ಇದು ಸೇರಿದ ಒಂದು ಸಂಸ್ಥಾನ ಆಗಿತ್ತು. ಇಲ್ಲಿನ ಮುಖ್ಯಸ್ಥರನ್ನು ಸರ್ದಾರ್ ಎಂಬ ಹೆಸರಿನಿಂದ ಕರೀತಾ ಇದ್ದರು ಅಂತ ತಿಳಿಸ್ತಾರೆ. ದೇಸಾಯಿ ಮನೆತನಕ್ಕೆ ಸೇರಿದ ರಾಜರು ಈ ಸಂಸ್ಥಾನವನ್ನು ಆಳ್ತಾ ಇದ್ದರು. ಈ ರಾಜವಂಶದ ಪೂರ್ವಜರ ತಲೆಮಾರಿಗೆ ಸೇರಿದವರಾದ ಸರ್ದಾರ್ ಶ್ರೀ ಗಿರಿಯಪ್ಪ ವರ್ಮ ದೇಸಾಯಿ ಅವರು ನಮ್ಮ ಸದ್ಗುರುಗಳಾದ ಪರಮ ಪೂಜ್ಯ ಶ್ರೀ ಅಂಬರೀಷ ವರ್ಮ ಅಮರ ಗುರುಜಿಯವರ ತಾತ ಆಗಿದ್ದರು. ಶ್ರೀ ಗಿರಿಯಪ್ಪ ವರ್ಮ ದೇಸಾಯಿಯವರು ಯವರ ಸುಪುತ್ರರಾದ ಸರ್ದಾರ್ ಶ್ರೀ ಭೀಮಪ್ಪ ಗಿರಿಯಪ್ಪ ವರ್ಮ ದೇಸಾಯಿ ಅಂದರೆ ಶ್ರೀ BG ದೇಸಾಯಿಯವರು ಅಂಬರೀಷರ ಪೂಜ್ಯ ತಂದೆಯಾಗಿದ್ದರು ಅಂತ ತಿಳಿಸ್ತಾರೆ. 1894 ಮೇ 4ರಂದು ಜನಿಸಿದರು. ಸರ್ದಾರ್ ಶ್ರೀ BG ದೇಸಾಯಿಯವರು ಈ ಕೌಜಲಗಿ ಸಂಸ್ಥಾನದ ಮುಖ್ಯಸ್ಥರೂ ಆಗಿದ್ದರು. ಇವರು ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ತಾಯಿಯನ್ನು ಕಳೆದುಕೊಂಡರು. ಕೆಲ ಕಾಲ ನಂತರ ಇವರ ತಂದೆಯವರಾದ ಸರ್ದಾರ್ ಗಿರಿಯಪ್ಪ ವರ್ಮ ದೇಸಾಯಿಯವರು ವಿಧಿವಶರಾದರು. ಬ್ರಿಟಿಷರಿಂದ ತರಬೇತು ಮತ್ತು BG ದೇಸಾಯಿಯವರ ವ್ಯಕ್ತಿತ್ವದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳ್ಕೊಂಡಂತಹ ಅಂಬರೀಷ ವರ್ಮರವರ ತಂದೆ ಬಗ್ಗೆ ತಿಳ್ಕೊತಾ ಇದ್ವಿ. ಶ್ರೀ BG ದೇಸಾಯಿಯವರು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಂದೆ ತಾಯಿಗಳನ್ನು ಕಳ್ಕೊಂಡಿದ್ದರು. ಆಗ ಆಡಳಿತ ನಡೆಸ್ತಾ ಇದ್ದಂತಹ ಬ್ರಿಟಿಷರು ಶ್ರೀ ದೇಸಾಯಿಯವರನ್ನು ಪ್ರಚಲಿತವಿದ್ದ ಕೋರ್ಟ್ ಆಫ್ ವಾರ್ಡ್ಸ್ ಕಾಯ್ದೆಯ ಪ್ರಕಾರ ತಮ್ಮ ಮಡಿಲಿಗೆ ಹಾಕ್ಕೊಂಡು ಅವರಿಗೆ ಎಲ್ಲ ರೀತಿಯ ಪೋಷಣೆ ನೀಡಿದ್ರು. ಅವರಿಗೆ ಸಂಬಂಧಿಸಿದ ಎಲ್ಲ ಜವಾಬ್ದಾರಿಗಳನ್ನು ಬ್ರಿಟಿಷರು ನಿರ್ವಹಿಸಿದ್ರು. ಪ್ರಾಪಂಚಿಕ ವ್ಯವಹಾರಗಳಲ್ಲಿಯೂ ಅವರು ತುಂಬ ಪಾಂಡಿತ್ಯವನ್ನು ಪಡೆಯೋ ರೀತಿಯಲ್ಲಿ ಅವರನ್ನು ರೆಡಿ ಮಾಡಿದ್ರು. 18 ಜಾತಿಯವರಿಗೆ ಅವರು ಸಲಹೆಗಾರರಾಗಿದ್ದರು. ಅಂಬರೀಷ್ ವರ್ಮ ಅವರ ತಂದೆ, ಅಮರ ಗುರುಜಿಗಳ ತಂದೆ ಅಂತ ತಿಳಿಸ್ತಾರೆ. ಕಾಯಿದೆಯ ಅನ್ವಯ ಸಮಸ್ತ ಆಸ್ತಿಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡಿದ್ದರು. ಆದರೂ ಚಿಕ್ಕ ವಯಸ್ಸಿನ ದೇಸಾಯಿಯವರನ್ನು ಕೌಜಲಗಿ ಸಂಸ್ಥಾನದ ಮುಂದಿನ ರಾಜರನ್ನಾಗಿ ಮಾಡಿ ಸಕಲ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಅನುಕೂಲವಾಗುವಂತೆ ಅವರಿಗೆ ತರಬೇತನ್ನು ಕೊಟ್ಟರು. ಅವರ ಔದಾರ್ಯವನ್ನು ಬ್ರಿಟಿಷರು ಮೆರೆದಿದ್ದಾರೆ ಇಲ್ಲಿ ಅಂತ ತಿಳಿಸ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ತಾಯಿ ತಂದೆಗಳನ್ನು ಕಳೆದುಕೊಂಡ ರಾಜ ಮನೆತನದ ಉತ್ತರಾಧಿಕಾರಿಯನ್ನು ತಮ್ಮ ಪೋಷಣೆಯಲ್ಲೇ ಬೆಳೆಸಬೇಕೆಂದು ಎಂಬುದು ಕಾಯ್ದೆಯ ಪ್ರಕಾರ ಕಡ್ಡಾಯವಿದ್ದರೂ ಬ್ರಿಟಿಷರ ಈ ದೈವಿ ಗುಣ ಮೆಚ್ಚಲರ್ಹವಾದದ್ದು ಎಂದರೆ ಅತಿಶಯೋಕ್ತಿ ಏನೂ ಆಗಲಾರದು ಅಂತ ತಿಳಿಸ್ತಾರೆ. ಅವರು ಕೋರ್ಟ್ ಆಫ್ ವಾರ್ಡ್ಸಲ್ಲಿ ಪಡೆದಂತಹ ತರಬೇತಿಯಿಂದ ಎಲ್ಲ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಾರೆಂಬ ಸಂಪೂರ್ಣ ವಿಶ್ವಾಸ ಬಂದ ನಂತರ ಬ್ರಿಟಿಷರು ದೇಸಾಯಿಯವರ ಸಂಸ್ಥಾನಕ್ಕೆ ಸೇರಿದ ಸಮಸ್ತ ಜಮೀನುಗಳನ್ನು ಮತ್ತು ಇತರೆ ಆಸ್ತಿಗಳನ್ನು ಶ್ರೀ BG ದೇಸಾಯಿ ಅವರಿಗೆ ಅವರ 18ನೆಯ ವಯಸ್ಸಿನ ನಂತರ ಸರ್ಕಾರದ ಅಧಿಕೃತ ಕಾಗದ ಪತ್ರಗಳ ಮುಖಾಂತರ ಪೂರ್ಣ ವಶ ಮಾಡಿಕೊಳ್ಳಲು ಅನುವಾಗುವಂತೆ ಹಸ್ತಾಂತರಿಸಿದರು. ಬ್ರಿಟಿಷ್ ಸರ್ಕಾರದವರು ಅವರಿಗೆ ಸಂಸ್ಥಾನದೊಳಗೆ ನಿಭಾಯಿಸಲು ಸಾಕಷ್ಟು ಆಡಳಿತಾತ್ಮಕ ಮತ್ತು ನ್ಯಾಯಾಂಗದ ಅಧಿಕಾರವನ್ನು ಸಹ ಕೊಟ್ಟರು.
ತುಂಬ ಉದಾತ್ತ ಮನಸ್ಸಿನವರಾದ ಹಾಗೂ ದಯಾಮಯರಾದ ಶ್ರೀ ಬಿ ಜಿ ದೇಸಾಯಿಯವರು ತಪ್ಪಿತಸ್ಥರಿಗೆ ಆಗ ಜಾರಿಯಲ್ಲಿದ್ದ ಗುಂಡು ಹಾರಿಸಿಕೊಳ್ಳುವ ಹಾಗೂ ಗಲ್ಲು ಶಿಕ್ಷೆ ನೀಡುವ ಕ್ರೂರ ಕ್ರಮ ಇವುಗಳನ್ನು ಮಾತ್ರ ಒಪ್ಪಿಕೊಳ್ಳಲಿಲ್ಲ. ಇದನ್ನು ಬ್ರಿಟಿಷರೇ ಜಾರಿ ಮಾಡುವಂತೆ ವಿನಂತಿಸಿ ಅವರು ಅದನ್ನು ಒಪ್ಪಿಕೊಳ್ಳುವಂತೆ ಮಾಡಿದರು. ಶ್ರೀ ಬಿ ಜಿ ದೇಸಾಯಿಯವರು ಮಹಾಭಾರತದ ಭೀಮನಂತೆ ತುಂಬ ಬಲಶಾಲಿಗಳಾಗಿದ್ದರು. ಅವರು ಎತ್ತರದ ನಿಲುವಿನ ಕಟ್ಟುಮಸ್ತಾದ ದೇಹವುಳ್ಳ ಅಜಾನುಬಾಹುವಾಗಿದ್ದರು. ಸ್ಫುರದ್ರೂಪಿಗಳು, ಸದ್ಗುಣವಂತರು, ಅತಿ ಉತ್ಸಾಹವುಳ್ಳ ಯುವಕನೂ ಆಗಿದ್ದರು. ಅವರು ಜೀವಂತ ಕುದುರೆಯನ್ನು ಅನಾಯಾಸವಾಗಿ ಮೇಲಕ್ಕೆತ್ತಿ ಭುಜಗಳ ಕಡೆ ಬರುವಂತೆ ಅದನ್ನು ಹೊತ್ತುಕೊಳ್ಳುತ್ತಿದ್ದರು. ಅವರ ಮನೆಯಲ್ಲಿದ್ದ ಅನೇಕ ಅರೆಗಳಿಂದ ಡ್ರಾಯರ್ಸ್ ಅಂತ ಕರೀತಾರೆ, ಕೂಡಿದ್ದ ಚಂದನದ ಭಾರವಾದ ದೊಡ್ಡ ಮೇಜನ್ನು ಒಂದೇ ಹೆಬ್ಬೆಟ್ಟಿನಲ್ಲಿ ಒಂದು ಕಡೆ ಅದುಮಿ ಏತದ ರೀತಿಯಲ್ಲಿ ಮೇಲಕ್ಕೇಳುವ ಹಾಗೆ ಮಾಡುತ್ತಿದ್ದರು. ಅವರ ಎದುರಿಗೆ ಬಂದ ಅನೇಕರನ್ನು ತಮ್ಮ ಭುಜಬಲ ಪರಾಕ್ರಮದಿಂದ ಏಕಾಂಗಿಯಾಗಿ ಹಿಮ್ಮೆಟ್ಟಿಸುವ ಸಾಮರ್ಥ್ಯ ಅಮರ ಗುರೂಜಿಯವರ ತಂದೆಗಿತ್ತು. ಆದರೆ ಈ ಅಗಾಧ ಶಕ್ತಿಯನ್ನು ಅವಶ್ಯಕತೆ ಇದ್ದಾಗ ಮಾತ್ರ ಉಪಯೋಗಿಸ್ತಾ ಇದ್ದರು. ಅವರು ಟೆನ್ನಿಸ್ ಕ್ರೀಡೆಯಲ್ಲಿ ಉತ್ತಮ ಕ್ರೀಡಾಪಟುವಾಗಿದ್ದರು. ಬಿ ಜಿ ದೇಸಾಯಿ ಅವರಿಗೆ ಬೇಟೆಯಾಡೋದು ಅಂದರೆ ತುಂಬ ಇಷ್ಟ ಇತ್ತು. ಅದು ಅವರ ಹವ್ಯಾಸ ಆಗಿತ್ತು. ಅವರು ಸ್ಕೂಲ್ನಿಂದ ವಾಪಸ್ ಬಂದ ನಂತರ ಸಂಪ್ರದಾಯದಂತೆ ಅವರು ರಾಜ ದರ್ಬಾರನ್ನು ನಡೆಸೋದಕ್ಕೆ ಶುರು ಮಾಡಿದ್ರು. ಜನರ ಕುಂದುಕೊರತೆಗಳನ್ನು, ಕಷ್ಟ ಸುಖಗಳನ್ನು ವಿಚಾರಿಸಿ ನಿವಾರಿಸುವಂತಹ ಕೆಲಸಗಳನ್ನು ಸಕಾಲದಲ್ಲಿ ಮಾಡ್ತಾಯಿದ್ರು. ಆಗಿಂದಾಗಲೇ ಮುಗಿಸ್ತಾಯಿದ್ರು. ಜನರು ಇವರನ್ನು ತುಂಬ ಇಷ್ಟಪಡ್ತಾಯಿದ್ರು. ಯಥೇಚ್ಛವಾಗಿ ದಾನ ಧರ್ಮವನ್ನು ಮಾಡ್ತಾಯಿದ್ರು. ಇವರಿಗೆ ದಾನಶೂರ ಕರ್ಣ ಅಂತಲೂ ಹೆಸರು ಬಂದಿತ್ತು. ಬಿರುದನ್ನು ಕೊಟ್ಟಿದ್ರು ಜನ. ನಮ್ಮ ಬೆಂಗಳೂರು ಕಲ್ಯಾಣಪುರಿ ಅಂತ ಹೆಸರು ನಮ್ಮ ಬೆಂಗಳೂರಿಗೆ. ಅವರು ಬೆಂಗಳೂರಿಗೆ ಬರ್ತಾರೆ, ಪಂಚವಟಿ ಅಂತ ಮನೆಗೆ. ಅದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಒಂದು ಸಲ ಬೇಟೆಯಾಡೋದಕ್ಕೆ ದೇಸಾಯಿಯವರು ಕಾಡಿಗೆ ಹೋಗಿದ್ದರು. ಕಾಡಿನ ಮಧ್ಯದಲ್ಲಿ ಅವರಿಗೆ ಬಹಳ ಬಾಯಾರಿಕೆ ಆಗ್ತಾ ಇತ್ತಂತೆ. ಅದರ ದಣಿವು ನಿವಾರಿಸ್ಕೊಳ್ಳೋದಕ್ಕೆ ಹತ್ತಿರದಲ್ಲೇ ಇದ್ದ ಬಾವಿಯ ನೀರನ್ನು ಸೇವಿಸಿ ವಿಶ್ರಾಂತಿಯನ್ನು ಪಡೀತಾಯಿದ್ರು. ಆ ಸಮಯದಲ್ಲಿ ಅವರ ಜೊತೆಗೆ ಬಂದಿದ್ದ ರಾಜಭಟರು ಮತ್ತು ಸಿಪಾಯಿಗಳು ಅವರಿಂದ ಕಾಡಿನಲ್ಲಿ ಸಾಕಷ್ಟು ದೂರ ಹೊರಟು ಹೋದರು. ಅದೇ ವೇಳೆಯಲ್ಲಿ ದೇಸಾಯಿಯವರು ಒಂದು ಕನಸನ್ನು ಕಂಡರು. ಕನಸಲ್ಲಿ ಯಾರೋ ಒಬ್ಬರು ಕಾಣಿಸಿಕೊಂಡು ಮಧುವಣಗಿತ್ತಿಯ ಕಡೆಯವರು ದಕ್ಷಿಣದ ದಿಕ್ಕಿನ ಕಡೆಯಿಂದ ಉತ್ತರ ದಿಕ್ಕಿನ ಕಡೆಗೂ ಹಾಗೂ ಮಧುವಣಿಗನ ಕಡೆಯವರು ಉತ್ತರ ದಿಕ್ಕಿನಿಂದ ದಕ್ಷಿಣಕ್ಕೂ ಪ್ರಯಾಣ ಬೆಳೆಸುತ್ತಿದ್ದಾರೆ ಎಂಬ ಸಂದೇಶ ತಲುಪಿಸುತ್ತಾರೆ. ಕನಸು ತೀರಿದ ಮೇಲೆ ಅವರು ಕಾಡಿನಿಂದ ಊರಿಗೆ ಹಿಂತಿರುಗುತ್ತಾರೆ. ಕೆಲ ಕಾಲದಲ್ಲೇ ಕಾಲ, ಕರ್ಮ ಮತ್ತು ದೈವ ಸಂಯೋಗವೋ ಎಂಬಂತೆ ಶ್ರೀ ಬಿ ಜಿ ದೇಸಾಯಿಯವರು ಅವರ ಪರಿವಾರ ಸಮೇತ ಕೌಜಲಗಿ ಸಂಸ್ಥಾನದಿಂದ ಹೊರಟು ದೂರದ ದಕ್ಷಿಣದಲ್ಲಿರುವ ಕಲ್ಯಾಣಪುರಿಗೆ, ಈಗಿನ ಬೆಂಗಳೂರಿನ ಪ್ರಾಚೀನ ಹೆಸರು ಅಂತ ಇಲ್ಲಿ ಬರೆದಿದ್ದಾರೆ, ಅಲ್ಲಿಗೆ ಬಂದರು. ಮಲ್ಲೇಶ್ವರಂನಲ್ಲಿರುವ 15ನೆಯ ಅಡ್ಡ ರಸ್ತೆಯಲ್ಲಿರುವಂತಹ ಪಂಚವಟಿ ಎಂಬ ಹೆಸರಿನ ಈಗಿನ ಸರ್ ಸಿ ವಿ ರಾಮನ್ ರವರ ನಿವಾಸ, ಆ ಮನೆಗೆ ಬರ್ತಾರವರು. ಈಗ ಸರ್ ಸಿ ವಿ ರಾಮನ್ ರವರು ಹುಟ್ಟಿದ್ರಲ್ಲ, ಆ ಮನೆಗೆ ಬರ್ತಾರೆ. ಈ ಸ್ಥಳವು ಆಗಿನ ಕಾಲಕ್ಕೆ ಕನಸಿನ ಸಂದೇಶದಲ್ಲಿ ಬಂದ ಮಧುವಣಗಿತ್ತಿಯ ಮಾತಾಪಿತೃಗಳಾದ ಶ್ರೀಮತಿ ಲಕ್ಷ್ಮೀ ನರಸಮ್ಮಣ್ಣಿ ಮತ್ತು ಶ್ರೀ ವಿ ಜೆ ಕುಮಾರಸ್ವಾಮಿ ನಾಯಕ್ ಎಂಬ ದಂಪತಿಗಳ ನಿವಾಸ ಸ್ಥಾನವಾಗಿತ್ತು. ಅವರ ಸಂಪೂರ್ಣ ಹೆಸರು ಬಾರಾಮಹಲ್ ರಾಣಾ ಜಗದೇವ ಕೃಷ್ಣ ಸ್ವಾಮಿ ನಾಯಕ.
ಬಾರ ಮಹಲ್ ಅಂದರೆ 12 ಮಹಲುಗಳ ಒಡೆಯರು. ಅವರು ಅಂದಿನ ಡೆಪ್ಯೂಟಿ ಕಮಿಷನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಅವರ ಹೆಂಡತಿ ಶ್ರೀಮತಿ ಲಕ್ಷ್ಮೀ ನರಸಮ್ಮಣ್ಣಿಯವರು ಒಬ್ಬ ಕ್ರಾಂತಿಕಾರಕ ಸಾಮಾಜಿಕ ಕಾರ್ಯಕರ್ತೆಯಾಗಿದ್ದರು. ಅವರು ಕುದುರೆ ಸವಾರಿಯನ್ನು ಚೆನ್ನಾಗಿ ಕಲ್ತಿದ್ರು. ಅವರು ಒಮ್ಮೆ ಕುದುರೆಯನ್ನೇರಿ ಚರ್ಮದ ಚಾಟಿಯನ್ನು ಹಿಡಿದು ಡಕಾಯಿತರನ್ನು ಬೆನ್ನು ಹಟ್ಟಿ ಹೋಗಿ ಹೊಡೆದೋಡಿಸಿದ್ದರೆಂಬ ಉಲ್ಲೇಖವಿದೆ. ಆಕೆ ಅಷ್ಟು ಗಟ್ಟಿಗೆಟ್ಟಿಯಾಗಿದ್ದರು ಅಂತ ತಿಳಿಸ್ತಾರೆ. ಸುಮಾರು 2.5 ಎಕರೆ ವಿಸ್ತೀರ್ಣವಿರುವ ಪಂಚವಟಿ ಆವರಣದಲ್ಲಿ ಶ್ರೀ ಕುಮಾರಸ್ವಾಮಿ ನಾಯಕ ಅವರು 1911-12ರಲ್ಲಿ ಈ ಮನೆಯನ್ನು ನಿರ್ಮಿಸಿದರು. ಷಡ್ಭುಜಾಕೃತಿಯ ಆಕಾರದಲ್ಲಿರುವ ಈ ಸುಂದರವಾದ ಹಜಾರದ ಜೊತೆಗೆ ಕೆಲವು ಕೊಠಡಿಗಳುಳ್ಳ ಭವ್ಯ ಭವನ ಇದು. ಹಸಿರು ಹುಲ್ಲಿನ ಹೊದ್ದಿಕೆಯನ್ನು ಸುತ್ತಲೂ ಹೊಂದಿರುವ ಅನೇಕ ಮನೋಹರವಾದ ಮರಗಳು, ವಿವಿಧ ಹೂಗಿಡ ಇವುಗಳಿಂದ ಆವೃತವಾದ ಈ ಮನೆಯ ನೋಟ ಅತಿರಮ್ಯ ಅಂತ ತಿಳಿಸ್ತಾರೆ. ಹಾಗೆಯೇ ಮುಂದುವರೆದು ಹೊಸೂರು, ಬಾಗಲೂರು ಜಹಗೀರುದಾರರ ಹೆಣ್ಣು ಮಗಳಾದ ಶ್ರೀಮತಿ ಲಕ್ಷ್ಮೀ ನರಸಮ್ಮಣ್ಣಿ ಕುಮಾರಸ್ವಾಮಿ ನಾಯಕ ದಂಪತಿಗಳಿಗೆ 2 ಪುತ್ರಿಯರು ಇರ್ತಾರೆ. ಮೊದಲನೆಯವರು ಕುಮಾರಿ ಮುದ್ದು ನಂಜಮ್ಮಣ್ಣಿ. ಇವರ ಜನನ 1900 ಆಗಿತ್ತು. ಎರಡನೆಯವರು ಕುಮಾರಿ ಕೃಷ್ಣಾಜಮ್ಮಣ್ಣಿ. ಇವರ ಜನನ 26/7/1910 ಆಗಿತ್ತು. ಹಿಂದೆ ತಿಳಿಸಿದಂತೆ ಶ್ರೀ ಬಿ.ಜಿ. ದೇಸಾಯಿಯವರು ಮತ್ತು ಪರಿವಾರದವರು ಪಂಚವಟಿಗೆ ಬಂದ ಮೇಲೆ ವಿವಾಹದ ಮಾತುಕತೆಗಳು ನಡೀತಾ ಇತ್ತು. ಕೆಲವೇ ದಿನಗಳಲ್ಲಿ ಶ್ರೀ ಬಿ.ಜಿ. ದೇಸಾಯಿ ಮತ್ತು ಕುಮಾರಿ ಮುದ್ದು ನಂಜಮ್ಮಣ್ಣಿ ಅವರುಗಳ ವಿವಾಹವು ಆಗಿನ ಕಾಲಕ್ಕೆ ಅತ್ಯಂತ ವೈಭವಯುತವಾಗಿ ನೆರವೇರಿತು. 1917 ಮೇ 31ನೇ ತಾರೀಕು ಇವರ ಮದುವೆ ಆಯಿತು ಅಂತ ತಿಳಿಸ್ತಾರೆ. ಅಂದರೆ ನಮ್ಮ ಮಹರ್ಷಿಗಳಾದ ಅಂಬರೀಷ ವರ್ಮರ ತಂದೆ ತಾಯಿ. ರಾಣಿ ಸರಸ್ವತಿ ಬಾಯಿಯವರ ವಿದ್ಯಾ ಪ್ರೌಢಿಮೆ ಮತ್ತು ವ್ಯಕ್ತಿತ್ವ. ವಿವಾಹದ ನಂತರ ಶ್ರೀ ದೇಸಾಯಿಯವರು ತಮ್ಮ ಪತ್ನಿಗೆ ರಾಣಿ ಸರಸ್ವತಿ ಬಾಯಿ ಎಂಬ ನೂತನ ಹೆಸರನ್ನು ಇಡ್ತಾರೆ. ಅವರು ಮುದ್ದು ನರಸಮ್ಮಣ್ಣಿ ಅಂತಿರುತ್ತಲ್ಲ, ಅದನ್ನು ಅವರು ರಾಣಿ ಸರಸ್ವತಿ ಅಂತ ಬದಲಾಯಿಸ್ತಾರೆ. ಇವರು ಇದು ಚೆನ್ನಾಗಿ ಓದ್ಕೊಂಡಿರುವಂತಹ ರಾಣಿಯಾಗಿರ್ತಾರೆ. ಬಹಳ ಬೇಗನೆ ಸನಾತನ ಧರ್ಮದ ಪುರಾಣಗಳನ್ನು, ಸಂಗೀತವನ್ನು, ಹಲವು ಭಾಷೆಗಳನ್ನು ಕಲ್ತಿದ್ರು. ತೆಲುಗು, ತಮಿಳು, ಮರಾಠಿ, ಇಂಗ್ಲೀಷು, ಫ್ರೆಂಚು ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ರು. ಅಮರ ಗುರೂಜಿಗಳ ತಾಯಿ ರಾಣಿ ಸರಸ್ವತಿ ಬಾಯಿ ಅವರು ಕರ್ನಾಟಕ ಹಿಂದೂಸ್ತಾನಿ ಮತ್ತು ಇಂಗ್ಲೀಷ್ ಸಂಗೀತಗಳಲ್ಲಿ ಇವರು ನಿಪುಣರಾಗಿದ್ದರು. ಈ ಎಲ್ಲ ಬಗೆಯ ಸಂಗೀತ ಪ್ರಕಾರಗಳಲ್ಲಿ ಇವರು ಅತ್ಯಂತ ಸೃಶ್ರಾವ್ಯವಾಗಿ ಹಾಡುತ್ತಿದ್ದರು. ವೀಣೆ, ಸಿತಾರು ಮತ್ತು ಪಿಯಾನೋ ವಾದ್ಯಗಳನ್ನು ನುಡಿಸುವುದರಲ್ಲೂ ಅವರು ನಿಸ್ಸೀಮರಾಗಿದ್ದರು, ಪಳಗಿದ್ರು ಅಂತ ತಿಳಿಸ್ತಾರೆ. ರಾಣಿಯವರಿಗೆ ರಾಮಾಯಣ, ಮಹಾಭಾರತ, ಬೈಬಲ್, ಪೌರಾಣಿಕ ಗ್ರಂಥಗಳಲ್ಲಿ ವಿಪರೀತವಾದ ಆಸಕ್ತಿ ಇತ್ತು. ವೀಣಾವಾದನದಿಂದ ಅದನ್ನು ಕೇಳಿಸ್ಕೊಳ್ತಾ ಇದ್ದರೆ ಬೇರೆಯವರ ಮನಸ್ಸನ್ನು ಅವರು ಸೂರೆಗೊಳ್ತಾ ಇದ್ರು ಅಂತ ತಿಳಿಸ್ತಾರೆ. ಅಷ್ಟು ಚೆನ್ನಾಗಿರ್ತಾಯಿತ್ತು ಅಂತ ತಿಳಿಸ್ತಾರೆ. ಅರಮನೆಯ ಸಂಗೀತದ ಕೋಣೆಯ ಮಧ್ಯದಲ್ಲಿ ಒಂದು ತೆರೆ ಹಾಕಿರುತ್ತಿತ್ತು. ರಾಣಿಯವರು ತೆರೆಯ ಒಂದು ಕಡೆ ತಮ್ಮ ವೀಣಾ ವಾದ್ಯವನ್ನು ಸರಸ್ವತಿ ದೇವಿಯು ವೀಣೆಯನ್ನು ಧರಿಸಿರುವಂತೆ ತೆರೆಯ ಕೂತು ಅವರು ನುಡಿಸ್ತಾ ಇದ್ದರೆ, ತೆರೆಯ ಇನ್ನೊಂದು ಕಡೆ ಅವರಿಗೆ ಎದುರಾಗಿ ಕುಳಿತುಕೊಂಡು ವೀಣಾ ವಾದ್ಯವನ್ನು ನುಡಿಸಿ ಪಾಠ ಹೇಳುತ್ತಿದ್ದ ಸಂಗೀತದ ಗುರುವರಿಯರಿಂದ ಬಂದ ವೀಣಾ ನಾದವನ್ನು
ಮನದಲ್ಲಿ ತ್ವರಿತವಾಗಿ ಗ್ರಹಿಸಿ ತಮ್ಮ ವೀಣೆಯಲ್ಲಿ ಸುಮಧುರವಾಗಿ ಹೊರಹೊಮ್ಮಿಸ್ತಾ ಇದ್ದರು. ಆಸ್ವಾದಿಸಿ ಅದನ್ನು ಕರಗತ ಮಾಡಿಕೊಳ್ಳುತ್ತಿದ್ದರು. ಅವರ ಈ ಪ್ರೌಢಿಮೆಗೆ ಸ್ವತಃ ಗುರುವರಿಯರೇ ಆಶ್ಚರ್ಯಪಡ್ತಾ ಇದ್ದರು. ಪಿಯಾನೋ, ಸಿತಾರ್ ವಾದ್ಯಗಳನ್ನು ಇದೇ ರೀತಿ ಅವರು ಕರಗತ ಮಾಡಿಕೊಂಡಿದ್ದರು. ದೇಸಾಯಿ ದಂಪತಿಗಳು ಗೃಹಸ್ಥಾಶ್ರಮದ ಧರ್ಮಗಳನ್ನು ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದ್ದರು. ರಾಣಿಯವರು ಕೆಲ ಕಾಲ ನಂತರ ಗರ್ಭವತಿಯಾದರು. ಆ ಕಾಲದಲ್ಲಿ ಅವರು ದೈವಿಕವಾದ ವಿಷಯಗಳ ಬಗ್ಗೆ ಚಿಂತನೆ, ರಾಮಾಯಣದಂತಹ ಪೌರಾಣಿಕ ಗ್ರಂಥಗಳ ಪಠನೆ ಮತ್ತು ದೇವರ ಸ್ತೋತ್ರಗಳನ್ನು ಹಾಡಿಕೊಳ್ಳುವುದು, ಇವುಗಳ ಮೂಲಕ ಕಾಲವನ್ನು ಸದ್ವಿನಿಯೋಗಿಸಿಕೊಳ್ತಾ ಇದ್ದರು. ಅಂಬರೀಷ ವರ್ಮರ ಜನನ ಈಗ ನಾವು ತಿಳ್ಕೊಳ್ಳೋಣ. ಅವರ ನಾಮಕರಣ 1919 ಫೆಬ್ರವರಿ 1ನೇ ತಾರೀಕು ಪುಷ್ಯ ಬಹುಳ ಅಮಾವಾಸ್ಯೆಯ ದಿನ ರಾತ್ರಿ 12:30 ಗಂಟೆಗೆ ಶ್ರವಣ ನಕ್ಷತ್ರದಲ್ಲಿ ರಾಣಿಯವರು ಪುತ್ರ ರತ್ನಕ್ಕೆ ಜನ್ಮವನ್ನು ಕೊಟ್ಟರು. ಆ ದಿವ್ಯ ಪುತ್ರ ರತ್ನವೇ ಅಂಬರೀಷ ವರ್ಮ ದೇಸಾಯಿ ಅಂತ ಹಾಗೆ ನಾಮಕರಣವನ್ನು ಆ ಮಗುವಿಗೆ ಮಾಡ್ತಾರೆ. ಗುರುಗಳ ಜನ್ಮ ಕುಂಡಲಿಯನ್ನು ಈ ಪುಸ್ತಕದಲ್ಲಿ ಹಾಕಿದ್ದಾರೆ. ಜನನ ಕಾಲದಲ್ಲಿ ಚಂದ್ರ ಮಹಾದೆಸೆ ಇದ್ದು ಅದರ ಶೇಷಕಾಲ 5 ವರ್ಷ 5 ತಿಂಗಳು ಮತ್ತು 14 ದಿನ ಅಂತ ಇರುತ್ತೆ. ಮಗು ಅಂದರೆ ಅಮರ ಗುರೂಜಿಗಳು ಎಳೆ ಮಗುವಾಗಿದ್ದಾಗ ಇರುವಂತಹ ಫೋಟೋನೂ ಇಲ್ಲಿ ಹಾಕಿದ್ದಾರೆ ಪುಸ್ತಕದಲ್ಲಿ. ಪಂಚವಟಿಯಲ್ಲಿ ಜನಿಸಿದ ಅಂಬರೀಷರ ನಾಮಕರಣ ಮಹೋತ್ಸವವನ್ನು ಅವರ ತಂದೆ ತಾಯಿಗಳು ಅತ್ಯಂತ ವೈಭವದಿಂದ ನೆರವೇರಿಸಿದ್ರು. ಬೆಳಗಾಮು, ಗೋಕಾಕು, ಧಾರವಾಡ ಮುಂತಾದ ಅನೇಕ ಸ್ಥಳಗಳಿಂದ ಬಂದಿದ್ದ ಜನರು ಈ ಸಮಾರಂಭದಲ್ಲಿ ಹಾಜರಿದ್ದರು. ಅಂದರೆ ಮಲ್ಲೇಶ್ವರಂನ ಸಿ ವಿ ರಾಮನ್ ಇದ್ರಲ್ಲ, ಆ ಮನೆಯಲ್ಲಿ ಇವರು ಹುಟ್ಟಿದ್ದು. ಇವರು ಹುಟ್ಟಿದಾಗ ಭೂಮಿಯ ಒಳಗಡೆ ಕಪಿಲ ಮಹರ್ಷಿಗಳು ಧ್ಯಾನವನ್ನು ಮಾಡ್ತಾಯಿದ್ರು, ತಪಸ್ಸನ್ನು ಮಾಡ್ತಿದ್ರು ಅಂತ ತಿಳಿಸ್ತಾರೆ. ಅಲ್ಲಿ ಮಾಂಡವ್ಯ ಮಹರ್ಷಿಗಳು ಕೊಟ್ಟಂತಹ ದಿವ್ಯವಾದ ಮಣಿಯನ್ನು ಇಡಲಾಗಿತ್ತು ಅಂತ ತಿಳಿಸ್ತಾರೆ. ಅದನ್ನು ಈಗ ಇವರು ಮನೆ ಕೋರಮಂಗಲದಲ್ಲಿ ಇರೋದರಿಂದ ಕೋರಮಂಗಲಕ್ಕೆ ಆ ಮಣಿ ಆಂಜನೇಯನೇ ಅದನ್ನು ಶಿಫ್ಟ್ ಮಾಡೋದು, ಭೂಮಿ ಒಳಗಡೆ ಇರೋದು ಅಂತ ತಿಳಿಸ್ತಾರೆ. ಅದು ಕೋರಮಂಗಲದಲ್ಲಿ ಇವರು ಮನೆ ಇದೆಯಲ್ಲ ಬಲ, ಅಲ್ಲಿಗೆ ಶಿಫ್ಟ್ ಆಗಿದೆ, ಇವಾಗ ಭೂಮಿಯ ಒಳಗಡೆ ಇದೆ ಅದು ಮಣಿ, ದಿವ್ಯ ಮಣಿ ಅಂತ ತಿಳಿಸ್ತಾರೆ. ಪಂಚವಟಿಯ ಆವರಣದಲ್ಲಿ ರಾಜಮನೆತನದ ಗೌರವ ಮತ್ತು ಅಂತಸ್ತಿಗೆ ಅನುಗುಣವಾಗಿ ರಾಜವಂಶದ ಎಲ್ಲ ಗಣ್ಯರಿಗೆ, ಬಂಧುಗಳಿಗೆ ಮತ್ತು ಸಾಮಾನ್ಯ ಜನರಿಗೆ ವಿಶೇಷ ಆಸನ ವ್ಯವಸ್ಥೆ ಮಾಡಲಾಗಿತ್ತು. ಸಮಾರಂಭಕ್ಕೆ ಬಂದವರೆಲ್ಲರಿಗೂ ಒಳ್ಳೆಯ ಊಟದ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಸುಪ್ರಸಿದ್ಧ ವಿದ್ವಾಂಸರುಗಳಿಂದ ಸಂಗೀತದ ರಸದೌತಣವನ್ನೇ ವ್ಯವಸ್ಥೆ ಮಾಡಲಾಗಿತ್ತು. ಆಮೇಲೆ ವಿದ್ಯುತ್ ದೀಪಾಲಂಕಾರ ನಡೆದಿತ್ತು. ನಾಮಕರಣ ಈ ಸಮಾರಂಭಕ್ಕೆ ಇವೆಲ್ಲ ಮೆರುಗು ಕೊಡ್ತಾಯಿತ್ತು. ಅಂದಿನ ಸಮಾರಂಭದಲ್ಲಿ ಅಪಾರ ಆನಂದವನ್ನು ಅನುಭವಿಸಿದ ಎಲ್ಲ ಆಹ್ವಾನಿತರು, ರಾಜಮನೆತನದವರು ಮತ್ತು ಇತರ ಎಲ್ಲ ಗಣ್ಯರು ಕಾರ್ಯಕ್ರಮದ ನಂತರ ಅವರವರ ಸ್ಥಳಕ್ಕೆ ಹಿಂತಿರುಗಲು ಪ್ರಯಾಣಕ್ಕಾಗಿ ಎಲ್ಲ ಸೂಕ್ತ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಎಲ್ಲರೂ ವಾಪಸ್ ಹೋಗೋದು ಕೂಡ ತುಂಬ ಚೆನ್ನಾಗಿ ರೆಡಿಯನ್ನು ಮಾಡಿಕೊಟ್ಟಿದ್ರು ಇವರು. ಈ ನಾಮಕರಣ ಮಹೋತ್ಸವವೇ ಶ್ರೀ ಅಂಬರೀಷ ವರ್ಮರ ದೇಸಾಯಿಯವರ ಜೀವನದಲ್ಲಿ ಮೊದಲನೆಯ ಹಾಗೂ ಕಡೆಯ ಸಮಾರಂಭವಾಗಿ ಪರಿಣಮಿಸಿತ್ತು. ದೊಡ್ಡ ದೌರ್ಭಾಗ್ಯವೇ ಸರಿ ಅಂತ ಹೇಳ್ತಾರೆ. 2 ವರ್ಷಗಳ ಬಳಿಕ 1921ರಲ್ಲಿ ಬಿ.ಜಿ. ದೇಸಾಯಿ ದಂಪತಿಗಳಿಗೆ ಇನ್ನೊಂದು ಗಂಡು ಮಗು ಜನಿಸುತ್ತೆ. ಆ ಮಗುವಿಗೆ ರವಿ ವರ್ಮ ದೇಸಾಯಿ ಅಂತ ಹೆಸರಿಡ್ತಾರೆ. ರಾಣಿಯವರು ಒಳ್ಳೆಯ ಬಟ್ಟೆಗಳನ್ನು ಧರಿಸಿ ಅತ್ಯಂತ ಸುಂದರವಾಗಿ ಕಾಣಿಸ್ಕೊಳ್ತಾ ಇರ್ತಾರೆ. ತಲೆ ಕೂದಲನ್ನು ಅತ್ಯಂತ ಸುಂದರವಾಗಿ ಸಿಂಗರಿಸ್ಕೊಳ್ತಾ ಇರ್ತಾರೆ. ಪತಿಗೆ ತುಂಬ ವಿಧೇಯರಾಗಿರ್ತಾ ಇದ್ದರು.
ಸನಾತನ ಧರ್ಮ ವಿಧಿಗಳಿಗನುಗುಣವಾಗಿ ತಮ್ಮ ಪತ್ನಿಯನ್ನು ಅತ್ಯಂತ ಪೂಜ್ಯ ಭಾವದಿಂದ ನೋಡ್ತಾ ಇದ್ರು. ಅವರು ಕೂಡ ಸಹ ತಮ್ಮ ಪುತ್ರ ಅಂಬರೀಷರನ್ನು ಅತ್ಯಂತ ಮಮತೆಯಿಂದ ಸಾಕ್ತಾ ಇದ್ದರು. ಮಗ ಅಂತಂದರೆ ಅವರಿಗೆ ಪಂಚಪ್ರಾಣವಾಗಿತ್ತು. ಶಿಶು ಅಂಬರೀಷರು ವಿನಯದಿಂದ ಕೂಡಿದ ಮೃದು ಸ್ವಭಾವದ ಮಗುವಾಗಿದ್ದರು. ಮಗನ ಬಟ್ಟೆಗಳನ್ನು ತಾವೇ ಹೊಲಿತಾ ಇದ್ದರು. ಅಮ್ಮ ಅಂದರೆ ಸರಸ್ವತಿ ಬಾಯಿಯವರು ಅನಂತರ ಮಗನ ಅಂದ ಚಂದವನ್ನು ಕಣ್ಣಲ್ಲಿ ಹೀರಿಕೊಂಡು ಸಂತೋಷ ಪಡ್ತಾಯಿದ್ರು. ಸಿತಾರ್ ವಾದ್ಯವನ್ನು ನುಡಿಸ್ತಾ ಮಗನಿಗೆ ತೆಗೆಸಿಕೊಟ್ಟಿದ್ದ ಸೈಕಲ್ನಲ್ಲಿ ತಮ್ಮ ಮುಂದೆಯೇ ಅದನ್ನು ತುಳಿಯಲು ಕಲಿಸಿಕೊಟ್ಟು ಆಟವಾಡಿಸಿಕೊಂಡು ನಲಿಯುತ್ತಿದ್ದರು. ಅಂಬರೀಷ ವರ್ಮರು ಎಳೆ ಮಗುವಾಗಿರೋದು ಮತ್ತು ಅವರ ತಾಯಿ ಜೊತೆಯಲ್ಲಿ ಫೋಟೋ ತೆಗೆಸ್ಕೊಂಡಿರೋದನ್ನು ಈ ಪುಸ್ತಕದಲ್ಲಿ ಹಾಕಿದ್ದಾರೆ. ಕಿತ್ತಳೆ ಹಣ್ಣುಗಳನ್ನು ಬಿಡಿಸಿ ತೊಳೆಗಳಲ್ಲಿರುವ ಬೀಜಗಳನ್ನು ಬೇರ್ಪಡಿಸಿ ಒಂದೊಂದು ಎಳೆಯನ್ನೂ ತೆಗೆದು ಮಗನಿಗೆ ತಿನ್ನಿಸುತ್ತಾ ಆನಂದ ಪಡುತ್ತಿದ್ದರು. ತಾಯಿ ತೀರಿ ಹೋದ ಬಳಿಕ ಅಂಬರೀಷರು ಮಾತೃ ವಾತ್ಸಲ್ಯವನ್ನು ನೆನೆದು ಭಾವೋದ್ವಿಗ್ನರಾಗುತ್ತಿದ್ದರು. ತಾಯಿ ಕಿತ್ತಳೆ ಹಣ್ಣನ್ನು ಬಿಡಿಸಿ ತಮಗೆ ತಿನ್ನಿಸುತ್ತಿದ್ದ ರೀತಿ ಅವರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿತ್ತು. ಆನಂತರ ಅವರು ಆ ಹಣ್ಣನ್ನು ಸೇವಿಸುತ್ತಲೇ ಇರಲಿಲ್ಲವೆಂದು ತಿಳಿದು ಬರುತ್ತದೆ. ಅಂಬರೀಷರು ಮಾತೆಯ ಮಮತೆಯ ಹೃದಯವಂತಿಕೆಯ ಪಡಿಯಚ್ಚಿನಂತಿದ್ದರು. ಎರಡನೆಯ ಮಗು ರವಿವರ್ಮರ ಜನನದ ನಂತರ ರಾಣಿಯವರಿಗೆ ಹಠಾತ್ತನೆ ಇನ್ಫ್ಲೂಯೆಂಜಾ ಸೋಂಕು ತಗುಲಿ ಅಸ್ವಸ್ಥರಾದರು. ಇದರಿಂದ ಅವರು ಧೃತಿಗೆಡಲಿಲ್ಲ. ಎಂದಿನಂತೆಯೇ ಒಳ್ಳೆಯ ಪೋಷಾಕುಗಳನ್ನು ಧರಿಸ್ತಾ ಇದ್ದರು. ಸದಾ ಧಾರ್ಮಿಕ ವಿಷಯಗಳ ಚಿಂತನೆಯಲ್ಲಿಯೇ ಕಾಲ ಕಳೀತಾ ಇದ್ದರು. ಕ್ರಮೇಣ ಅವರ ಆರೋಗ್ಯ ಸ್ಥಿತಿ ತುಂಬ ಗಂಭೀರವಾಗ್ತಾ ಬಂತು. ತಮ್ಮ ಮರಣ ಸಮಯ ಸನ್ನಿಹಿತವಾಗ್ತಾ ಇದೆ ಎಂಬುದು ಅವರ ಅರಿವಿಗೆ ಬಂತು. ಪತಿವ್ರತ ಧರ್ಮದ ಪಾಲನೆಯಲ್ಲೇ ಸದಾ ತಲ್ಲೀನರಾಗಿದ್ದ ರಾಣಿಯವರು ದೇಹ ಬಿಡುವ ಮುನ್ನ ಈ ದಿನ ಶುಭ್ರ ಸ್ನಾಕರಾಗಿ ಸ್ನಾನ ಮಾಡಿ ನೀಟಾಗಿ ಬೆಲೆ ಬಾಳುವ ರತ್ನಗಳು ಹಾಗೂ ಬಂಗಾರದಿಂದ ಅಲಂಕೃತವಾಗಿದ್ದ ಹಸಿರು ಸೀರೆಯನ್ನು ಧರಿಸಿದ್ರು. ವಜ್ರಗಳು ಇತರ ಬೆಲೆ ಬಾಳುವ ಹರಳುಗಳಿಂದ ಬಿಗಿಸಲ್ಪಟ್ಟಿದ್ದ ಬಂಗಾರದ ಒಡವೆಗಳನ್ನು ಧರಿಸಿದ್ರು. ಸರ್ವಭೂಷಿತರಾಗಿ ಸಾಕ್ಷಾತ್ ಲಕ್ಷ್ಮೀದೇವಿಯಂತೆ ಕಂಗೊಳಿಸ್ತಾ ಇದ್ದರು. ಮುತ್ತೈದೆಯ ವೇಷಭೂಷಣಗಳಲ್ಲಿ ಪತಿದೇವರಿಗೆ ಕೊನೆಯ ಬಾರಿಗೆ ಪೂಜೆ ಮಾಡಲು ಅಣಿ ಮಾಡಿಕೊಂಡಿದ್ದರು. ಪತಿದೇವರು ಕುಳಿತುಕೊಳ್ಳಲು ಮರದ ಮಣೆಯನ್ನು ಇರಿಸಿ ಸುತ್ತಲಿನ ಜಾಗವನ್ನು ರಂಗುರಂಗಿನ ರಂಗವಲ್ಲಿಗಳಿಂದ ಅಲಂಕರಿಸಿದ್ರು. ಅರಿಶಿನ, ಕುಂಕುಮ, ಹೂಗಳು ಮತ್ತು ಹಣ್ಣುಗಳನ್ನು ಶೇಖರಿಸಿದ್ರು. ಪೂಜೆ ಸ್ವೀಕರಿಸಲು ತಮ್ಮ ಹತ್ತಿರ ಬರುವಂತೆ ಪತಿದೇವರಿಗೆ ತಮ್ಮ ಆಪ್ತ ಸೇವಕರೊಬ್ಬರ ಮುಖಾಂತರ ಹೇಳಿ ಕಳಿಸಿದ್ರು. ಪತಿದೇವರು ಆಗಮಿಸಿದ ನಂತರ ಮೊದಲೇ ಅಲಂಕರಿಸಿದ್ದ ಮಣೆಯ ಮೇಲೆ ಅವರನ್ನು ಕುಳ್ಳರಿಸಿ ಪೂಜ್ಯ ಭಾವನೆಯಿಂದ ಎಲ್ಲ ರೀತಿಯ ಗೌರವಾದರಗಳನ್ನು ಸಲ್ಲಿಸಿ ಶೇಖರಿಸಿದ್ದ ಮಂಗಳ ದ್ರವ್ಯಗಳು, ಹೂಗಳು ಮತ್ತು ಹಣ್ಣುಗಳಿಂದ ಅವರ ಪಾದ ಪೂಜೆಯನ್ನು ಮಾಡಿದರು. ಪತಿಯ ಚರಣ ಕಮಲಗಳಲ್ಲಿ ತಮ್ಮ ಮಸ್ತಕವನ್ನಿಟ್ಟು ಭಕ್ತಿಪೂರ್ವಕವಾದ ಪ್ರಣಾಮವನ್ನು ಅರ್ಪಿಸಿದ್ರು. ನಂತರ ತಮ್ಮ ಶರೀರವನ್ನು ವಿಸರ್ಜಿಸಿದ್ರು. ಕ್ಷಿಪ್ರವಾಗಿ ಈ ಪ್ರಪಂಚವನ್ನು ಬಿಡುವುದಾಗಿ ಪತಿಗೆ ಅರ್ಹುತ್ತಾರೆ. ಆದ್ದರಿಂದ ತಮ್ಮ ಇಬ್ಬರು ಚಿಕ್ಕ ಮಕ್ಕಳಾದ ಕೇವಲ 2 ವರ್ಷದವರಾದ ಅಂಬರೀಷರು ಮತ್ತು ಕೆಲವೇ ತಿಂಗಳ ವಯಸ್ಸಿನ ಮಗುವಾಗಿದ್ದ ರವಿವರ್ಮರು ಅವರುಗಳ ಪಾಲನೆ ಪೋಷಣೆ ಮಾಡಲು ತಮಗೆ ಸಾಧ್ಯವಿಲ್ಲುವುದರಿಂದ ಅನಿವಾರ್ಯತೆಯನ್ನು ಮನಗಾಣಿಸುತ್ತಾರೆ. ಅವರ ಯಜಮಾನರಿಗೆ ಇಬ್ಬರು ಮಕ್ಕಳನ್ನು ಗಮನ ಕೊಟ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಕೇಳ್ಕೊಳ್ತಾರೆ ಪತಿ ಹತ್ರ. ಗಂಡನನ್ನು ಹತ್ತಿರಕ್ಕೆ ಕರೆದು ಮುದ್ದು ಮಗನಾದ ಅಂಬರೀಷರನ್ನು ಯಾರಿಗೂ ತೊಂದರೆ ಮಾಡದೆ ಮುಂದೆ
ಮಹಾದೈವ ಭಕ್ತನಾಗ್ತಾನೆ ಇವನು ಅಂತ ಹೇಳಿ ಕಾಳಜಿ ವಹಿಸಿ ಇವನ ಮೇಲೆ ಅಂತ ಹೇಳ್ತಾರೆ. ವಿನಯಪೂರ್ವಕವಾಗಿ ಗಂಡನ ಹತ್ರ ಪ್ರಾರ್ಥಿಸಿ ಮಗನನ್ನು ಅವರ ವಶಕ್ಕೆ ಕೊಟ್ಟು ನಂತರ ಎಲ್ಲ ಪರಿವಾರ ವರ್ಗದವರು, ಕೂನರು, ಕಾರಬಾರಿಗಳು, ಕುದುರೆ ಸವಾರರು, ಕುದುರೆ ಸವಾರಿ ತರಬೇತುದಾರರು, ಲಾಯದವರು, ಮನೆ ಕೆಲಸದವರು, ಅಡುಗೆಯವರು ಮುಂತಾದವರೆಲ್ಲರನ್ನ ಕರೆಸ್ತಾರೆ. ತಾವು ಹೊರಡುವುದಾಗಿ ಅವರಿಗೆ ತಿಳಿಸ್ತಾರೆ. ಎಲ್ಲರಿಗೂ ಅಂತಿಮ ಪ್ರಣಾಮವನ್ನು ಮಾಡ್ತಾರೆ. ತಮ್ಮ ಜೀವಿತ ಕಾಲದಲ್ಲಿ ತಾವೇನಾದರೂ ತಿಳಿಯದೆಯೋ ತಪ್ಪುಗಳನ್ನು ಮಾಡಿದರೆ ಎಲ್ಲವನ್ನು ಕ್ಷಮಿಸಬೇಕು ಅಂತ ಅತ್ಯಂತ ಕಳಿಕಳಿಯಿಂದ ಎಲ್ಲರ ಹತ್ರ ಪ್ರಾರ್ಥಿಸ್ತಾರೆ. ನಂತರ ಮಂಚದ ಮೇಲಿದ್ದ ಹಾಸಿಗೆ ಹತ್ತಿ ತಮ್ಮ ಮುದ್ದು ಮಗನಾದ ಅಂಬರೀಷರನ್ನು ಮತ್ತೆ ಮತ್ತೆ ನೋಡಿ ಮಗನ ರೂಪವನ್ನು ಕಣ್ಣುಗಳಲ್ಲಿ ತುಂಬಿಕೊಂಡು ಪತಿದೇವರ ಕೈಯಲ್ಲಿ ಮಗನ ಕೈ ಹಿಡಿಸಿ ಅವನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಮತ್ತೊಮ್ಮೆ ವಿನಂತಿಸಿಕೊಂಡು ಪ್ರಮಾಣ ಮಾಡಿಸಿಕೊಂಡು ನಂತರ ಮಲಗಿಕೊಂಡು ಕೆಲವು ನಿಮಿಷಗಳು ಸುಧಾರಿಸಿಕೊಳ್ಳುತ್ತಾರೆ. ಹಾಗೆ ಎಲ್ಲರೂ ನೋಡುತ್ತಿರುವಂತೆಯೇ ಅವರು ಶರೀರವನ್ನು ತ್ಯಜಿಸುತ್ತಾರೆ. ಮಂಚದ ಮೇಲಿಂದ ಪುನಃ ಮೇಲೇಳಲೇ ಇಲ್ಲ. ಇದೊಂದು ಅಪೂರ್ವವಾದ ದೃಶ್ಯವೇ ಸರಿ ಅಂತ ತಿಳಿಸ್ತಾರೆ. ಇಷ್ಟು ಇವತ್ತಿನ ಅಮರ ಗುರೂಜಿಯವರ ಜೀವನದ ಕಥಾಂತರವನ್ನು ತಿಳ್ಕೊಂಡಿದ್ದೀವಿ. ನೆಕ್ಸ್ಟು ಮುಂದಿನದನ್ನು ತಿಳ್ಕೊತಾ ಹೋಗೋಣ. ಧನ್ಯವಾದ.